ಕಲ್ಲಿನ ಕೋಟೆಗಳ ನಾಡು, ವೀರರ ನೆಲ ಚಿತ್ರದುರ್ಗ. ಈ ನೆಲದಲ್ಲಿ ಹುಟ್ಟಿದ ಒಬ್ಬ ಹುಡುಗ ಬಡತನವನ್ನ ಕಂಡ, ಸಮಾಜದ ಅಸಮಾನತೆಯನ್ನ ಅರಿತ, ಬದುಕಿನ ಹೋರಾಟವನ್ನ ತುಂಬ ಹತ್ತಿರದಿಂದ ಅನುಭವಿಸಿದ ಆ ಹುಡುಗನೇ ಮುಂದೆ ಪತ್ರಕರ್ತನಾದ, ಪ್ರಾಧ್ಯಾಪಕನಾದ, ಸಮಾಜ ಚಿಂತಕನಾದ ಹಾಗೂ ಶಿಕ್ಷಣ ಕ್ಷೇತ್ರದ ದಿಕ್ಕು ತೋರಿದ ಕುಲಪತಿಯಾದ ಅವರು ಪ್ರೊಫೆಸರ್ BK ರವಿ. ಸಾವಿರದ 1963 ಜನವರಿ 6ರಂದು ಚಿತ್ರದುರ್ಗದಲ್ಲಿ ಜನಿಸಿದ BK ರವಿ ತಂದೆ ದಿವಂಗತ NB ಕೃಷ್ಣನ್ ಮತ್ತು ತಾಯಿ GN ರತ್ನಮ್ಮ ಅವರ ಹಿರಿಯ ಪುತ್ರ. ಶ್ರಮ, ಶಿಸ್ತು, ಸಂಸ್ಕಾರ ಇವೇ ಅವರ ಕುಟುಂಬದ ಮೂಲ ಮೌಲ್ಯಗಳು. ತಂದೆ NB ಕೃಷ್ಣನ್ ಶಿಕ್ಷಕರಾಗಿದ್ದರು. ಶಿಕ್ಷಣವೇ ಬದುಕಿನ ದೊಡ್ಡ ಆಸ್ತಿ ಎಂದು ನಂಬಿದ ವ್ಯಕ್ತಿ. ತಾಯಿ ರತ್ನಮ್ಮ ಮಮತೆ, ಸಹನೆ ಮತ್ತು ಮಾನವೀಯತೆಯ ಪ್ರತಿರೂಪ. ಈ ಕುಟುಂಬದ ವಾತಾವರಣವೇ ರವಿಯವರ ವ್ಯಕ್ತಿತ್ವ ರೂಪುಗೊಳ್ಳಲು ಮೊದಲ ಪಾಠಶಾಲೆಯಾಯಿತು. ಆದರೆ ರವಿಯವರ ಬದುಕಿನ ಮೇಲೆ ಅತಿ ದೊಡ್ಡ ಪ್ರಭಾವ ಬೀರಿದ ವ್ಯಕ್ತಿ ಎಂದರೆ ಅವರ ಅಜ್ಜ ಪೋಸ್ಟ್ ಭೀಮಯ್ಯ. ಬ್ರಿಟಿಷರ ಕಾಲದಲ್ಲಿ ರಾಣಿ ಎಲಿಜಬೆತ್ ನ್ಯಾಷನಲ್ ಇಂಪೀರಿಯಲ್ ಅವಾರ್ಡ್ ಸ್ವೀಕರಿಸಿದ ಅಂಚೆ ಪೇದೆಯಾಗಿದ್ದ ಭೀಮಯ್ಯ ಪ್ರಾಮಾಣಿಕತೆ ಮತ್ತು ಶ್ರಮದಿಂದ ಹೆಸರು ಮಾಡಿದ್ದ ವ್ಯಕ್ತಿ. ಒಮ್ಮೆ ತೋಟದಲ್ಲಿ ನೆಲಕ್ಕೆ ಬಿದ್ದಿದ್ದ ಸೊಪ್ಪಿನ ಗಿಡಗಳನ್ನು ನೋಡುತ್ತಿದ್ದ ಪುಟ್ಟ ರವಿಗೆ ಅಜ್ಜ ಹೇಳಿದ ಮಾತು, ಬುಡಗಟ್ಟಿ ಇದ್ದವು ನಿಲ್ತಾವೆ, ಬುಡಗಟ್ಟಿ ಇಲ್ಲದವು ನೆಲ ಕಚ್ತಾವೆ. ಈ ಒಂದು ಮಾತು ರವಿಯರ ಬದುಕಿನ ತತ್ವವಾಯಿತು. ಚಿತ್ರದುರ್ಗದ ಕೋಟೆ, ಅದರ ಇತಿಹಾಸ, ಒನಕೆ ಓಬವ್ವ, ಮದಕರಿ ನಾಯಕ ಇವೆಲ್ಲವೂ ಬಾಲಕ ರವಿಯ ಮನಸ್ಸಿನಲ್ಲಿ ಕಲ್ಪನೆಯ ಲೋಕ ಕಟ್ಟಿದವು. ಕೋಟೆಯ ಗುಹೆಗಳು, ರಹಸ್ಯ ಕಥೆಗಳು, ಇತಿಹಾಸದ ಸಾಹಸಗಳು ಈ ಎಲ್ಲವೂ ಅವರಲ್ಲಿ ಸೃಜನಶೀಲತೆಯ ಕಿಡಿಯನ್ನ ಹೊತ್ತಿಸಿತ್ತು. ಅದೇ ಕಿಡಿ ಮುಂದೆ ಬರವಣಿಗೆಯ ರೂಪ ತಾಳಿತು. ಶಾಲಾ ದಿನಗಳಲ್ಲಿ ಲೇಖನ ಬರೆಯಲು ಆರಂಭಿಸಿದ ರವಿ ಕತೆ, ಕವನ, ನಾಟಕಗಳ ಮೂಲಕ ತಮ್ಮ ಪ್ರತಿಭೆ ತೋರಿಸಿದರು. ಆಕಾಶವಾಣಿಯಲ್ಲಿ ಇವರು ರಚಿಸಿದ ದುರ್ಗದ ದುರ್ಗಿ ನಾಟಕ ಪ್ರಸಾರವಾಯಿತು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಗರಹಾವು ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿ ಎಲ್ಲರ ಗಮನ ಸೆಳೆದರು. ಪತ್ರಿಕೆಗಳಲ್ಲಿ ಲೇಖನಗಳು ಪ್ರಕಟವಾಗತೊಡಗಿದವು. ಪತ್ರಿಕೋದ್ಯಮದ ಮೇಲಿನ ಆಸಕ್ತಿ ಅವರ ಬದುಕಿನ ದಿಕ್ಕೇ ಬದಲಿಸಿತು. ಕನ್ನಡದ ಪ್ರಖ್ಯಾತ ಕಾದಂಬರಿಕಾರರಾದ ತರ ಸುಬ್ಬರಾಯರ ಒಡನಾಟ BK ರವಿಯವರಿಗಿದ್ದ ಕಾರಣದಿಂದಾಗಿ ವೈದ್ಯರಾಗಬೇಕೆಂದಿದ್ದ ರವಿಯವರು ಸಾಹಿತ್ಯದ ಕಡೆಗೆ ವಾಲಿದರು. ಜನವಾಣಿ ಪತ್ರಿಕೆಯ ವರದಿಗಾರನಾಗಿ ಆರಂಭವಾದ ಪಯಣ ಮುಂದೆ ಕನ್ನಡದ ಹೆಮ್ಮೆಯ ಪತ್ರಿಕೆ ಪ್ರಜಾವಾಣಿಯ ತನಕ ತಲುಪಿತು. ಅವರ ಬರವಣಿಗೆ ಕೇವಲ ಸುದ್ದಿಯಲ್ಲ, ಅದು ಸಮಾಜದ ನೋವಿಗೆ ಧ್ವನಿಯಾಗಿತ್ತು. ದೇವರಾಜ ಅರಸು ಅವರ ಸಾಮಾಜಿಕ ಚಿಂತನೆ, ಸಿದ್ದರಾಮಯ್ಯ ಅವರ ಹಿಂದುಳಿದ ವರ್ಗಗಳ ಹೋರಾಟ ಇವೆಲ್ಲವೂ ರವಿಯವರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರಿದವು. ಹಿಂದುಳಿದ ವರ್ಗಗಳ ಜಾಗೃತಿಗಾಗಿ ಅವರು ಕನಕ ಯುವ ಸೇನೆ ಸಂಘಟನೆ ಹುಟ್ಟುಹಾಕಿದರು.
ಶಿಕ್ಷಣ, ಸ್ವಾಭಿಮಾನ, ಸಂಘಟನೆ ಈ 3 ಮಂತ್ರಗಳ ಮೂಲಕ ಸಾವಿರಾರು ಯುವಕರಲ್ಲಿ ಹೊಸ ಚೈತನ್ಯ ಮೂಡಿಸಿದರು. ಪತ್ರಕರ್ತನಾಗಿ ಮಾತ್ರವಲ್ಲ, ಶಿಕ್ಷಕರಾಗಿಯೂ ಪ್ರೊಫೆಸರ್ BK ರವಿ ಅಪಾರ ಗೌರವ ಗಳಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನೂರಾರು ಪತ್ರಕರ್ತರನ್ನ ರೂಪಿಸಿದರು. ಅವರ ತರಗತಿ ಕೇವಲ ಪಾಠ ಹೇಳುವ ಜಾಗವಾಗಿರಲಿಲ್ಲ, ಅದು ಚಿಂತನೆ ಬೆಳೆಸುವ ವೇದಿಕೆಯಾಗಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಪಾರ ಸೇವೆಯನ್ನ ಗುರುತಿಸಿ ಪ್ರೊಫೆಸರ್ BK ರವಿ ಅವರನ್ನ ಕೊಪ್ಪಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ಕುಲಪತಿಗಳಾಗಿ ನೇಮಕ ಮಾಡಲಾಯಿತು. ಪ್ರಾಚೀನ ಪರಂಪರೆ, ಸಾಹಿತ್ಯ, ಸಾಂಸ್ಕೃತಿಕ ಹೆಸರಾಗಿರುವ ಕೊಪ್ಪಳ ನಾಡಿಗೆ BK ರವಿ ಅವರ ಆಗಮನ ಹೊಸ ಚೈತನ್ಯ ತುಂಬಿತ್ತು. ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳ ಮೂಲಕ ವಿಶ್ವವಿದ್ಯಾಲಯವನ್ನ ಜನಸಾಮಾನ್ಯರಿಗೆ ತಲುಪಿಸಿ ಹೊಸ ವಿಶ್ವವಿದ್ಯಾಲಯಕ್ಕೆ ಭದ್ರ ಅಡಿಪಾಯ ಹಾಕಿದರು. ಪ್ರಸ್ತುತ ಇವರು ಕೋಲಾರದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದು, ಶಿಕ್ಷಣ, ಸಂಶೋಧನೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಮೌಲ್ಯಗಳನ್ನು ಬರಹ ಮತ್ತು ಭಾಷಣಗಳ ಮೂಲಕ ಹೊಸ ತಲೆಮಾರಿಗೆ ತಲುಪಿಸುತ್ತಿದ್ದಾರೆ. ಅವರ ಬದುಕಿನ ಪಯಣದಲ್ಲಿ ಕುಟುಂಬವು ದೊಡ್ಡ ಶಕ್ತಿ. ಧರ್ಮಪತ್ನಿ ಶ್ರೀಮತಿ ಸಿ. ಶೀಲಾ, ಮಕ್ಕಳಾದ KR ಚೈತ್ರ ಮತ್ತು KR ಅನೂಪ್, ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಂತ ಕುಟುಂಬ. ಸಾಹಿತ್ಯ, ಪತ್ರಿಕೋದ್ಯಮ, ಸಮಾಜಮುಖಿ ಹೋರಾಟ, ಶಿಕ್ಷಣ ಪ್ರತಿ ಕ್ಷೇತ್ರದಲ್ಲೂ ಅಚ್ಚಳಿಯದ ಗುರುತು ಮೂಡಿಸಿದ ಪ್ರೊಫೆಸರ್ BK ರವಿ ಬುಡಗಟ್ಟಿದ್ದವು ನಿಲ್ತಾವೆ ಎಂಬ ಬದುಕಿನ ಮಂತ್ರದ ಜೊತೆಗೆ ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸ, ಕುವೆಂಪುರವರ ಮೌಲ್ಯಗಳನ್ನು ಇವರು ಚಿಂತನೆಯಾಗಿ ರೂಪಿಸಿಕೊಂಡು ನಡೆಯುತ್ತಿದ್ದಾರೆ. ನಮ್ಮ ದೇಶದಲ್ಲಿ ಸೀಮಿತವಾಗದೆ ಸುಮಾರು 20ಕ್ಕೂ ಹೆಚ್ಚು ದೇಶಗಳಲ್ಲಿ ಇವರ ವಿಚಾರ ಜ್ಞಾನ ಹಬ್ಬಿದೆ. ಕಲ್ಲಿನ ಕೋಟೆಯಿಂದ ಕುಲಪತಿಯವರೆಗೆ ಪ್ರೊಫೆಸರ್ BK ರವಿ ಅವರ ಪ್ರೇರಣಾದಾಯಕ ಬದುಕಿನ ಪಯಣಕ್ಕೆ ನಮ್ಮ ಹೃತ್ಪೂರ್ವಕ ಗೌರವ ಅಭಿನಂದನೆಗಳು.